ಹಲೋ ಗೆಳೆಯರೇ, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಭಾರತದ ಅಂಚೆ ಕಚೇರಿ ಹೊಸದಾಗಿ ಹೊರತಂದಿರುವಂತಹ IT 2.0ನಲ್ಲಿ ನಾವು ಯಾವ ರೀತಿಯಾಗಿ ಫಿಲಾಟಲಿ ಸ್ಟಾಂಪ್ಗಳನ್ನು ನೋಡಲ್ ಕಚೇರಿಗಳಿಗೆ ಕಳಿಸಿಕೊಡಬೇಕಾದ ಕುರಿತಾಗಿ ಸವಿಸ್ತಾರವಾದ ಮಾಹಿತಿಯನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಆಪರೇಟರ್ ಲಾಗಿನ್ ಆದ ತಕ್ಷಣ ಅದರ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಟ್ರೆಜರಿ ಮಾಡೆಲನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ಸ್ಟ್ಯಾಂಪ್ ಮತ್ತು ಸ್ಟೇಷನರಿ ಮೇಲೆ ಕ್ಲಿಕ್ ಮಾಡಿ, ತದನಂತರ ಸ್ಟ್ಯಾಂಪ್ ಟ್ರಾನ್ಸ್ಫರ್ ಟು GPO ಆರ್ HO ಬಲಭಾಗದಲ್ಲಿರುವಂಥದ್ದನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ರಿಕ್ವೈರ್ಡ್ ಡಾಟಾನ ಎಂಟ್ರಿ ಮಾಡಬೇಕು. ಡಾಟಾ ಎಂಟ್ರಿ ಆದ ಮೇಲೆ ಸಬ್ಮಿಟನ್ನು ಕ್ಲಿಕ್ ಮಾಡಿದರೆ ಡಾಟಾ ಸಬ್ಮಿಟ್ ಆಗಿ ಸೇವ್ ಆಗುತ್ತಾ. ತದನಂತರ ಎರಡನೇ ಹಂತದಲ್ಲಿ ಸೂಪರ್ವೈಸರ್ ಅಥವಾ ಪೋಸ್ಟ್ ಮಾಸ್ಟರ್ ಲಾಗಿನ್ ಆದ ತಕ್ಷಣ ಅದರ್ಸ್ ಮೇಲೆ ಕ್ಲಿಕ್ ಮಾಡಿ ಟ್ರೆಜರಿ ಮಾಡೆಲ್ ಸೆಲೆಕ್ಟ್ ಮಾಡಿಕೊಂಡು ಸ್ಟ್ಯಾಂಪ್ಸ್ ಮತ್ತು ಟ್ರಾನ್ಸಾಕ್ಷನ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಬೇಕು. ಅಲ್ಲಿ ಪೇಜ್ ಓಪನ್ ಆದ ತಕ್ಷಣ ಎಲ್ಲ ಸ್ಟೇಟಸ್ಸು ಮತ್ತು ನೀವು ಎಂಟ್ರಿ ಮಾಡಿದಂತಹ ಡಾಟಾ ಅವೈಲೇಬಲ್ ಆಗುತ್ತಾ. ನಂತರ ಅಪ್ರೂವ್ ಮೇಲೆ ಕ್ಲಿಕ್ ಮಾಡಬೇಕು, ಡಾಟಾ ಅಪ್ರೂವ್ ಆಗುತ್ತಾ. ಇದಾದ ಮೇಲೆ ನೀವು ಟ್ರೆಜರಿ ಮಾಡೆಲ್ಗೆ ಆಪರೇಟರ್ ಲಾಗಿನ್ ಆಗಿ ಮತ್ತೆ ಟ್ರೆಜರಿ ಮಾಡೆಲನ್ನು ಸೆಲೆಕ್ಟ್ ಮಾಡಿಕೊಂಡು ರಿಪೋರ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, ತದನಂತರ ಸ್ಟ್ಯಾಂಪ್ ರೆಮಿಟೆನ್ಸ್ ರಿಪೋರ್ಟ್ ಕ್ಲಿಕ್ ಮಾಡಿಕೊಂಡು ಅಲ್ಲಿ ನಿಮಗೆ ಎಂಟ್ರಿ ಮಾಡಿದಂತಹ ಎಲ್ಲ ನೋಡಲ್ ಆಫೀಸ್ಗಳ ಇನ್ವಾಯ್ಸ್ ಪ್ರಿಂಟ್ ತೆಗೆದುಕೊಳ್ಳಲು ಅವಕಾಶವಿದೆ. ನಂತರ ನೀವು ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ, ತದನಂತರ ಒಂದೊಂದಾಗಿ ಪ್ರಿಂಟನ್ನು ತೆಗೆದುಕೊಂಡು ನಿಮ್ಮ ನೋಡಲ್ ಆಫೀಸ್ಗಳಿಗೆ ಇನ್ವಾಯ್ಸನ್ನು ವಿತ್ ಸ್ಟ್ಯಾಂಪ್ ಜೊತೆಗೆ ಸಪ್ಲೈ ಮಾಡಬೇಕು. ನೀವು ಸಪ್ಲೈ ಮಾಡಿದಂತಹ ಈ ಸ್ಟ್ಯಾಂಪ್ಗಳು ನೀವು ಮಾಡಿದ ತಕ್ಷಣವೇ ಆ ಸ್ಟ್ಯಾಂಪ್ ಟ್ರಾನ್ಸಿಟ್ ರಿಪೋರ್ಟ್ನಲ್ಲಿ ಅವು ಹೋಲ್ಡ್ ಆಗುತ್ತವೆ. ಇದರ ಕುರಿತಾಗಿ ನಿಮಗೆ ಯಾವುದೇ ಗೊಂದಲ ಬೇಡ. ಈ ಸ್ಟ್ಯಾಂಪ್ಗಳು ಅವರ ಆಯಾ ಕಚೇರಿಯಲ್ಲಿ ರಿಸೀವ್ ಆದಾಗ ಟ್ರಾನ್ಸಿಟ್ ತಂತಾನೇ ಕ್ಲಿಯರ್ ಆಗುತ್ತಾ. ಇದರ ಬಗ್ಗೆ ದಯವಿಟ್ಟು ಯಾವುದೇ ರೀತಿಯ ಗೊಂದಲವನ್ನು ಮಾಡಿಕೊಳ್ಬೇಡಿ. ಈ ವಿಡಿಯೋವನ್ನು ವೀಕ್ಷಣೆ ಮಾಡೋದಕ್ಕಾಗಿ ಧನ್ಯವಾದಗಳು. ಮತ್ತು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಏನೇ ಅನಿಸಿಕೆಗಳಿದ್ದರೆ ಕಮೆಂಟ್ ಮಾಡಿ.